ನಮಸ್ಕಾರ ಎಲ್ರಿಗೂ ನಾಗವಿಡಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್ಗೆ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತೀನಿ. ಏನಂತಂದ್ರೆ ಭಾಳ ಲಾಂಗ್ ಗ್ಯಾಪ್ ಆಗಿತ್ತು ಹೇಳಬೇಕಂದ್ರೆ. ಲೈಕ್ ನಾನೊಂದು ಆಗಸ್ಟಲ್ಲಿ ಸ್ಟಾಪ್ ಮಾಡಿದ್ದೆ ವಿಡಿಯೋ ಹೇಳಬೇಕಂದ್ರೆ, ಬಟ್ ಶಾರ್ಟ್ ಕಂಟಿನ್ಯೂ ಹಾಕಿದ್ದೀನಿ. ಲಾಂಗ್ ವಿಡಿಯೋನೇ ಭಾಳ ಲೇಟಾಗಿ ಹಾಕ್ತಿರೋದು, ಯಾಕಂದ್ರೆ ನನ್ನ ಒಂದು ಬ್ರೈಡಲ್ ಶೆಡ್ಯೂಲ್ಡ್ ಆಯಿತು, ನನ್ನ ಕ್ಲಾಸ್ ಆಯಿತು. ಇದರಲ್ಲೆಲ್ಲ ನಾನು ಭಾಳ ಬ್ಯುಸಿ ಇದ್ದೆ. ಹಾಗಾಗಿ ನನಗೆ ಎಸ್ಪೆಷಲಿ ಇನ್ನೊಂದು ನಾನು ಏನು ಹೇಳಬೇಕಂತಂದ್ರೆ, ಐಫೋನ್ ಇರೋದು ನನ್ನ ಹತ್ರ. ಐಫೋನಲ್ಲಿ ಏನಂದ್ರೆ ಸ್ಟೋರೇಜ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ, ಯೂಸ್ ಮಾಡೋರಿಗೆ ಗೊತ್ತಾಗ್ತೈತಿ. ಬ್ರೈಡಲ್ ವರ್ಕಿಂದು ಕ್ಲಾಸಸ್ಸಿಂದು ತುಂಬ ಎಷ್ಟು ವಿಡಿಯೋ ಕ್ಲೋಸ್ ಸ್ಪೇಸ್ ಇಟ್ಕೊಂಡಿರುತ್ತಲ್ಲ. ಹಾಗಾಗಿ ಯೂಟ್ಯೂಬ್ ವಿಡಿಯೋ ಮಾಡಿ ನೆಕ್ಸ್ಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಸ್ಪೇಸ್ ಬೇಕು. ಹಾಗಾಗಿ ನಾನು ಸ್ವಲ್ಪ ಯೂಟ್ಯೂಬ್ನ ಸೈಡಲ್ಲಿ ಇಟ್ಟಿದ್ದೆ. ಇವಾಗ ಸ್ವಲ್ಪ ಫ್ರೀ ಇರೋದ್ರಿಂದ ಮತ್ತೆ ಯೂಟ್ಯೂಬಿಗೆ ಕನೆಕ್ಟ್ ಆಗಿದ್ದೀನಿ. ಇನ್ಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ವಿಡಿಯೋ ಆದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ದೇವರೇ ಮಿಸ್ ಮಾಡಲ್ಲ, ಯಾಕಂದರೆ ಭಾಳ ನನ್ನಲ್ಲಿ ತುಂಬ ನಾಲೆಜ್ ಇದೆ ಅಂತ ಹೇಳ್ತಾರೆ. ನಿನ್ನ ನಾಲೆಜ್ನ, ನಿನ್ನ ಮೇಕಪ್ ನಾಲೆಜ್ನ ಆ್ಯಂಡ್ ಡಿವೈನ್ ಆ್ಯಂಡ್ ನೆಕ್ಸ್ಟ್ ಲೈಕ್ ಅಸ್ಟ್ರಾಲಜಿ, ನ್ಯೂಮರಾಲಜಿ ಏನೇನೋ ಇದೆಯಲ್ಲ, ಅದನ್ನೆಲ್ಲ ಯೂಟ್ಯೂಬಿಗೂ ಕೊಡು, ಅದನ್ನ ಯೂಟ್ಯೂಬ್ನಲ್ಲಿ ನಾಲೆಜ್ ಕೊಡು ಅಂತ ಎಷ್ಟೋ ಜನ ಕೇಳ್ತಾರೆ. ನನಗೂ ಅನಿಸುತ್ತೆ ಕೊಡಬೇಕು, ಇಲ್ಲ ಆ ಥರ ನಾನು ನನಗಿರೋ ನಾಲೆಜ್ನ ಇನ್ನೊಬ್ರಿಗೂ ಶೇರ್ ಆಗಲಿ ಅಂತ ಅನ್ನೋದು ನನಗೂ ಒಂದು ಪ್ಲ್ಯಾಟ್ಫಾರ್ಮ್ಗೆ ರೀಚ್ ಆಗಬೇಕನ್ನೋದು ಭಾಳ ಐತಿ. ಬಟ್ ಏನಂತಂದ್ರೆ ಟೈಮ್ ಸಿಗಲ್ಲ. ಇನ್ನೊಂದು ಟೈಮ್ ಇದ್ದಾಗ ನನ್ನ ಮೊಬೈಲ್ ಸ್ಟೋರೇಜಲ್ಲಿ ನನ್ನ ಹತ್ರ ಸದ್ಯ ಲ್ಯಾಪ್ಟಾಪು ಇಲ್ಲ. ಹಾಗಾಗಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಮೊಬೈಲ್ ಸ್ಟೋರೇಜ್ ಏನಿರುತ್ತಲ್ಲ ಅದ್ರ ಡಿಲೀಟ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅದನ್ನು ಅಪ್ಲೋಡ್ ಮಾಡೋರ್ಗೂ ವೆಯ್ಟ್ ಮಾಡ್ತಿರ್ಬೇಕು. ಎಲ್ಲ ಬ್ರೈಡಲ್ ವೀಡಿಯೋಸ್ ಇರ್ತವೆ, ಕ್ಲಾಸಸ್ಸಿಂದ ಇರ್ತದೆ, ಕ್ಲಾಸ್ ಮುಗಿದ್ರೆ ಬ್ರೈಡಲ್ ಇರುತ್ತೆ, ಬ್ರೈಡಲ್ ಮುಗಿದ್ರೆ ಕ್ಲಾಸ್ ಇರುತ್ತೆ. ಹೀಗಾಗಿನೇ ನನಗೆ ಒಂದು 4 months ನಾನು ಯೂಟ್ಯೂಬ್ ಹತ್ರ ತಿರುಗಿ ನೋಡೋಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ಇವಾಗೆಲ್ಲ ಮೆಂಟಲಿ ಫಿಟ್ ಆಗಿದ್ದು ನಾನು 2026ಅಲ್ಲಿ ಏನಾರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ನಾನು ಯೂಟ್ಯೂಬ್ ಒಳಗೆ ಅಂದ್ಕೊಂಡು. ಬರ್ರಿ ಇವತ್ತು ನಂದು ಏನು ಟಾಪಿಕ್ ಅಂತಂದ್ರೆ, ನನಗೆ ಭಾಳ ಜನ ಕೇಳ್ತಿದ್ರು, ನಾನು ಇವತ್ತು ಎಂಟೈರ್ ಇದನ್ನ ಹೇಳ್ತೀನಿ ನಾನು ನಿಮ್ಗೆ, ನನ್ನ ಲೈಫ್ ಸ್ಟೋರಿ. ಈ ಒಂದು ಮ್ಯಾನಿಫೆಸ್ಟೇಷನಿಂದ ಹೆಂಗೆ ನನ್ನ ಲೈಫ್ ಚೇಂಜ್ ಆಯ್ತು, ನಾನು ಹೆಂಗಿದ್ದವಳು ಹೆಂಗಾದೆ, ಕಂಪ್ಲೀಟ್ ನಾನು ಇವತ್ತು ಈ ವಿಡಿಯೋದಾಗ ಹೇಳ್ತೀನಿ. ಪ್ಲೀಸ್ ಎಂಡ್ವರೆಗೂ ಮಿಸ್ ಮಾಡಲಾರ್ದಂಗೆ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋನ ನೆಸೆಸಿಟಿ ಇದೆ, ಪ್ಲೀಸ್ ದಯವಿಟ್ಟು ನೀವಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಒಂದು ಆರಾಧನೆ, ಈ ಒಂದು ದೈವ ಭಕ್ತರಿದ್ದರೆ ಅವ್ರಿಗೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ತದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ, ನಮ್ಮ ಕನ್ನಡದಲ್ಲಿ ಎಲ್ಲರೂ ವಿಡಿಯೋ ಮಾಡ್ತಾರೆ, ಬಟ್ ಇನ್ ಡಿಟೇಲಾಗಿ ಈ ವಿಡಿಯೋದಲ್ಲಿ ನಾನು ತುಂಬ ಇನ್ ಡಿಟೇಲಾಗಿ ಹೇಳಿದ್ದೀನಿ. ಈ ವಿಡಿಯೋನ ಹೇಳ್ತಿದ್ದೀನಿ, ಸಾರಿ, ಮಿಸ್ ಮಾಡಬೇಡಿ. ಎಲ್ಲರಿಗೂ ನೀವು ಕೂಡ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಇನ್ನೇನು ಅಂತಂದರೆ, ಲೈಫಲ್ಲಿ ತುಂಬ ನಾನು ಹೆಂಗೆ ಹೇಳ್ಬೇಕಂದ್ರೆ, ಭಾಳ ಅಪ್ಸೆಟ್ ಆಗ್ತಿದ್ದೆ ಬೇಗ, ಸಿಕ್ಕಾಬಿಡೆ ಅಂಗರಿಸುತ್ತೆ ನನಗೆ. ಯಾರು ಏನಾರು ಹೇಳಿದ್ರೆ ಸಿಟ್ಟು ಬರೋದು, ಆಮೇಲೆ ಯಾರು ಏನೋ ಬೈದರೂ ಬೇಗ ರಿಯಾಕ್ಟ್ ಮಾಡ್ತಿದ್ದೆ. ಹೈಯರ್ ಜಾಸ್ತಿ ಬಿ ಪಿಗಂತ ಲೈಕ್ ಸಿಕ್ಕಾಬಡೆ. ಆಮೇಲೆ ಕೈಯಲ್ಲಿರೋದು ಬೀಸೋದು. ನೆಕ್ಸ್ಟ್ ಯಾರಾದರೂ ಅಷ್ಟು ಆ್ಯಂಗರ್ ಇಶ್ಯೂ ಇರೋಳು, ನೆಕ್ಸ್ಟ್ ಯಾರಾದರೂ ಏನಾರಾದ್ರೆ ಬೇಜಾರು ಮಾಡ್ಕೊಂಬಿಡ್ತಿದ್ದೆ. ಲೈಕ್ ಹೆಂಗಂದ್ರೆ ಆ ಕಣ್ಣೀರು ಹಿಂಗೆ ಮೇಲೆ ಇಟ್ಕೊಂಡ್ಬಿಡ್ತಿದ್ದೆ, ಅಷ್ಟೊಂದು ಅಳ್ತಿದ್ದೆ. ಎಲ್ಲರೂ ನಂಗೆ ಇನ್ನೂ ಮಾನಸಿಕ ಅನ್ನೋ ಥರ ಫೀಲ್ ಮಾಡ್ತಿದ್ರು. ಸ್ಟ್ರಾಂಗರ್ ಆಗಿ ನಂಗೆ ಯಾರೂ ಟ್ರೀಟ್ ಮಾಡ್ತಿದ್ದಿಲ್ಲ. ಲೈಕ್ ನಾನು ತುಂಬ ಮೆಂಟಲಿ ವೀಕ್ ಏನೋ ಹುಡುಗಿನ ಅಂದ್ಕೊಂಡ್ಬಿಡ್ತಿದ್ರು. ರಿಲೇಟಿವ್ಸ್ ಆಯಿತು, ಫ್ರೆಂಡ್ಸ್ ಆಯಿತು ಅಂದ್ರೆ ಮಾನಸಿಕನ ಅಂದ್ಕೊಂಡ್ಬಿಡ್ತಿದ್ರು. ಬಟ್ ಇವಾಗ ಹಂಗಿಲ್ಲ. ಅವಾಗ ಒಂದು ಕೋವಿಡ್ ಬಿಫೋರ್, ಇದೆಲ್ಲ ಆಗಿರೋದು ಕೋವಿಡ್ ಬಿಫೋರ್. ಅವಾಗ ನಂಗೆ ಭಾಳ ಒಂಥರ, ನಾನು ಹಾಗೆ ಇದ್ದೆ, ಅದೇ ಜಂಜಾಟದಲ್ಲೇ ಇರ್ತಿದ್ದೆ. ಯಾರೇನಂದ್ರೂ ಒಂದು ಮನಸ್ಥಿತಿ ಚೆನ್ನಾಗಿರ್ತಿದ್ದಿಲ್ಲ. ದೊಡ್ಡ ದೊಡ್ಡ ಕನಸುಗಳು ಕಾಣಬೇಕು, ಡ್ರೀಮ್ ಅನ್ನೋ ಒಂದು ಇದರಲ್ಲೇ ಇರಲಿಲ್ಲ. ನಾನು ಸುಮ್ಮನೆ ಇರ್ತಿದ್ದೆ. ಇದು ಎಲ್ಲ ಹೀಗೆ ಇರುವಾಗ ನಾನು ಕಾಲೇಜ್ ಮುಗಿಯುತ್ತೆ. ಕಾಲೇಜ್ ಮುಗಿದ್ಮೇಲೆ ನಾನು ಏನು ಮಾಡ್ತೀನಿ, ನನ್ನ ಫ್ಯಾಷನ್ ಡಿಸೈನಿಂಗ್ ಏನಿರುತ್ತಲ್ಲ ಅದು ಕಂಟಿನ್ಯೂ ಮಾಡಬೇಕಂತ ಭಾಳ ಆಸೆ ಇರುತ್ತೆ ನಂಗೆ. ಹೀಗಾಗಿ ಅದನ್ನು ಮಾಡಬೇಕಂದಾಗ ಸಡನ್ನಾಗಿ ನನಗೆ ಫೈನಾನ್ಷಿಯಲ್ ಇಶ್ಯೂ ಭಾಳ ಆಗ್ತೈತಿ ನಮ್ಮ ಫ್ಯಾಮ್ಲಿಯಿಂದ. ನನಗೆ ಅಷ್ಟೆಲ್ಲ ನಮ್ಮ ಫ್ಯಾಮ್ಲಿಗೂ ಕೂಡ ಆಗ್ತೈತಿ. ಬಿಕಾಸ್ ಇವಾಗ ನಾವಿರೋ ಸ್ಟೇಟಸ್ ಅವಾಗಿರಲಿಲ್ಲ. ಅವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರೇ ದುಡಿಯೋರಿದ್ರು. ಅವ್ರದ್ದು ರೈನಿ ಸೀಸನ್ನ ನಮ್ಮ ಮಮ್ಮಿಗೂ ಕಂಪ್ಲೀಟ್ ಹುಷಾರಿರಲಿಲ್ಲ, ನಮ್ಮ ಅಪ್ಪನಿಗೂ ಆಗ್ತಾ ಇರಲಿಲ್ಲ. ಅವಾಗ ದುಡಿಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಕಂಪ್ಲೀಟ್ ಫ್ಯಾಮ್ಲಿ ರನ್ ಮಾಡೋದು ತುಂಬ ಆಗ್ತಿತ್ತು. ಒಂದು ಊಟಕ್ಕೂ ತುಂಬ ಕಷ್ಟ ಆಗೋದು. ಅವಾಗ ನಾವು ಹುಬ್ಳಿಲೆಲ್ಲ ಭಾಳ ಕಷ್ಟಪಟ್ಟಿದ್ದೀವಿ. ಇವಾಗ ಇರೋ ಲೈಫ್ ಸ್ಟೇಟಸ್ ಅವಾಗ ಇರೋದೇ ಬೇರೆ. ಹಂಗಿರುವಾಗ ನನಗೆ ಒಂದು ಬೋಟಿಗೆ ತೆಗೆದು ವರ್ಕ್ ಮಾಡಿ ಅದನ್ನು ನನಗೆ ಸಪೋರ್ಟರು ಅಂತೂ ಯಾರೂ ಇರಲಿಲ್ಲ. ಈಗ ನನ್ನ ಹಸ್ಬೆಂಡ್ ಇದ್ದಾರೆ. ಅವಾಗ ನೋಬಡೀಸ್, ನನಗೆ ಯಾರೂ ಇರಲಿಲ್ಲ. ಅವಾಗ ಏನು ಮಾಡಬೇಕು ನಾನು, ನಮ್ಮಮ್ಮಿಗೆ ನಮ್ಮಮ್ಮಗೆ ಹೇಳ್ಬೇಕಂದ್ರೆ ಫುಲ್ ಹುಷಾರೇ ಇಲ್ಲ. ಈ ಥರ ಒಂದು ಸಿಚುವೇಷನಲ್ಲಿ ನಾನೇನು ಮಾಡಿದೆ, ಲೈಕ್ ಒಂದು ಜಾಬ್ ಮಾಡೋಣ,
ಒಂದು ಸ್ವಲ್ಪ ದಿನ ನಮ್ಮ ಮನೆ ಹೆಂಗೋ ನಡ್ಸೋಣ, ನಮ್ಮ ಅಪ್ಪ ಅಮ್ಮ ದುಡಿಯೋವರೆಗೂ ನಾನು ನಮ್ಮ ಮನೆಗೆ ಏನಾರು ಮಾಡೋಣ, ನಮ್ಮ ಮನೆಗೆ ಏನಾದ್ರು ಸ್ವಲ್ಪ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಆಗೋಣ ಅಂದ್ಕೊಂಡು ಒಂದು ಜಾಬ್ ಸರ್ಚ್ ಮಾಡಿದೆ. ಒಂದು ಸಿಕ್ತು, ನನ್ನ ಫ್ರೆಂಡ್ ರಿಲೇಟೆಡೇ ಒಂದು ಜಾಬ್ ಸಿಕ್ತು. ಅದು ಸ್ವಿಗ್ಗಿ ಗೊತ್ತಲ್ಲ ನಿಮಗೆ, ಝೊಮ್ಯಾಟೊ ಸ್ವಿಗ್ಗಿ ಪ್ರೊಸೆಸಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಲೈಕ್ ಅದೇನು ನಿಮಗೆ ಡೆಲಿವರಿ ಎಕ್ಸಿಕ್ಯೂಟಿವ್ ಏನು ಫುಡ್ ಎಲ್ಲ ಆರ್ಡರ್ ಬರುತ್ತಲ್ಲ, ಸೊ ಅದ್ರದ್ದು ಬ್ಯಾಕ್ ಪ್ರೊಸೆಸ್ ಇರುತ್ತೆ ವಿತ್ ಸಿಸ್ಟಮ್ ವರ್ಕ್. ಸೊ ಅದ್ರ ರಿಲೇಟೆಡ್ ನಾ ಎಲ್ಲ ವರ್ಕ್ ಮಾಡಿದೆ. ಡೆಲಿವರಿ ಎಕ್ಸಿಕ್ಯೂಟಿವ್ ಜೊತೆ ಅಥವಾ ಕಸ್ಟಮರ್ ಕೇರ್ ಜೊತೆ ಎಲ್ಲ ಮಾತಾಡೋದು ನಾನೇ ಮಾಡ್ತಿದ್ದೆ, ಕಾಲಿಂಗ್ ಎಲ್ಲ. ಸೊ ಅಲ್ಲಿ ಕಾಲ್ ಮಾಡಿದಾಗ ನನಗೆ 10,000 ಸ್ಯಾಲ್ರಿ ಇತ್ತು, ಪ್ಲಸ್ ನಾನು ವರ್ಕ್ ಮಾಡಿದಾಗೆಲ್ಲ ಇನ್ಸೆಂಟಿವ್ ಸಿಕ್ತಿತ್ತು. ಹಬ್ಬ ಅಂದರೆ ಒಂದು 13,000 ಅಷ್ಟೇ, ಅದೇನಿಲ್ಲ. ಬಟ್ ಬೇಸಿಕ್ ಸ್ಯಾಲರಿ 10,000 ಇತ್ತು ನನಗೆ. ಸೊ ಹಿಂಗೆ ಎಲ್ಲ ವರ್ಕ್ ಮಾಡ್ಕೊಂಡು ಬಂದೆ, ಅದು ಚೆನ್ನಾಗಿ ನಡೀತಿತ್ತು. ಸೊ ವರ್ಕ್ ಸ್ಟಾರ್ಟಿಂಗ್ ಒಂದು 3 ಮಂತ್ಸ್ ಕಷ್ಟ ಆಯಿತು, ಆಮೇಲೆ ಅದೇನು ನನ್ನ ಸ್ಯಾಲ್ರಿ ಬರ್ತಾ ಇತ್ತಲ್ಲ, ನನ್ನ ಲೈಫು ಚೆನ್ನಾಗಿತ್ತು. ಸೊ ಮನೆಗೆ ರೆಂಟ್ ಪೇ ಮಾಡೋದಾಯಿತು, ಮತ್ತು ನಮ್ಮ ಮನೆದು ಏನು ಸಣ್ಣ ಪುಟ್ಟ ಗ್ರಾಸರಿ ಎಲ್ಲ ನಾನು ನೋಡ್ಕೊತಾ ಇದ್ದೆ. ಅದಾಗಿಂದ ನಮ್ಮ ಅಪ್ಪ ಅಮ್ಮನೂ ರಿಕವರಿ ಆದರು. ಸೊ ಅವಾಗ ಹೀಗೆ ಲೈಫ್ ಚೆನ್ನಾಗಿ ನಡೀತಿತ್ತು. ಬೆಳಗ್ಗೆ ಹೇಳ್ತಿದ್ದೆ, ಶಿಫ್ಟ್ ವೈಸ್ ಇರ್ತಿತ್ತು ನನ್ನ ಆಫೀಸ್ ಹೇಳಬೇಕಂದ್ರೆ. ಸೊ ಬೆಳಗ್ಗೆ ಹೇಳ್ತಿದ್ದೆ, ಎದ್ದು ನಮ್ಮಮ್ಮ, ನಾನು ಮನೆ ಕೆಲಸ ಮಾಡೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ನನಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ವರ್ಕ್, ಹೆಡ್ಫೋನ್ ಹಾಕ್ಕೊಂಡು ಹಲೋ ಅಂದ್ಕೊಂಡು, ಸಾರಿ ಕಸ್ಟಮರ್ ಕೇರ್ ಜೊತೆ ಮಾತಾಡೋದೇ ಒಂದು ಪರ್ ಡೇ 200 ಕಾಲ್ ಅಟೆಂಡ್ ಮಾಡ್ತಿದ್ದೆ ನಾನು. 200 ಕಾಲ್ ವಿತ್ ಹೆಡ್ಸೆಟ್. ಅಂದರೆ ಹೀಟ್ ಎಷ್ಟು ನನಗೆ ಇರಿಟೇಟ್ ಆಗ್ತಿತ್ತಂದರೆ ಒಂಥರ ಅದು ಒಂದು ಲೈಫಲ್ಲೇ ಹೋಗಿಬಿಟ್ಟೆ ನಾನು. 6 ಮಂತ್ ಅದರಲ್ಲೇ ಕಳೆದೆ. ಮನೇಲಿ ಹಿಂಗಿರೋದು, ಹೋಗೋದು ಬರೋದು ಕೆಲಸಕ್ಕೆ, ಹಿಂಗೆ ಶಿಫ್ಟ್ ವೈಸ್ ಕೆಲಸ ಮಾಡ್ತಿದ್ದೆ. ಮಾರ್ನಿಂಗ್ ಒಂದು ಶಿಫ್ಟು, ಈವ್ನಿಂಗ್ ಒಂದು ಶಿಫ್ಟು, ನೆಕ್ಸ್ಟ್ ನೈಟ್ ಒಂದು ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಅಂದರೆ ಅಷ್ಟು ಓವರ್ ನೈಟ್ ಅಲ್ಲ, ಲೈಕ್ ಮಧ್ಯಾಹ್ನ ಆಫ್ಟರ್ನೂನ್ 1 o'clock ನೈಟ್ 10 o'clock ನಂಗೆ ಒಂದು ಶಿಫ್ಟ್ ಇರ್ತಿತ್ತು. ಸೊ ಈ ಥರ ಒಂದು ರುಟೀನ್ ಲೈಫಲ್ಲೇ ಸೆಟ್ ಆಗಿಬಿಟ್ಟಿದೆ. ಇದೇ ನನ್ನ ಜಗತ್ತು ಅನ್ನಂಗೆ ಸೆಟ್ ಆಗಿಬಿಟ್ಟೆ. ಅದ್ರಾಗೂ ಮೆಂಟಲಿ ಸ್ವಲ್ಪ ಹರಾಶ್ ಮಾಡ್ಕೋತಿದ್ದೆ, ವೀಕ್ ಇರ್ತಿದ್ದೆ. ನನಗೆ ಒಂದು ಪಾಸಿಟಿವ್ನೆಸ್ ಭಾಳ ಇತ್ತು ಆ ಟೈಮಲ್ಲಿ. ಏನಂತಂದರೆ ನನಗೆ ಯಾರು ಇಷ್ಟ ಆಗ್ತಾರಲ್ಲ, ಸೊ ಅವ್ರು ಇನ್ನೊಬ್ಬರ ಜೊತೆ ಮಾತಾಡಬಾರ್ದು, ಈ ಒಂದು ಮೆಂಟಲ್ ಇಶ್ಯೂ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಯಾರೇ ಆಗಲಿ, ನಮ್ಮ ಅಕ್ಕ ಆಗಲಿ, ನನ್ನ ತಂಗಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ನನಗಿಷ್ಟ ಆಗೋರು ಇನ್ನೊಬ್ಬರ ಜೊತೆ ಮಾತಾಡಬಾರ್ದು, ಇದೊಂದು ಸೈಕ್ ಇತ್ತು ನನಗೆ. ಸೊ ಈ ಥರ ಎಲ್ಲ ಲೇಸಿನೆಸ್ ಎಲ್ಲ ಇನ್ಕ್ಲೂಡ್ ಆಗಿ ಟೋಟಲ್ ಒಂದು ಬ್ಯಾಗೇಜ್ ಅನ್ನೋ ಥರ ಇದೆ. ಸೊ ಹಿಂಗಿರುವಾಗ ಸಡನ್ನಾಗಿ ಕೋವಿಡ್ ಬರುತ್ತಾ, ನನಗೆ ಫಿನಾನ್ಷಿಯಲ್ ಆಗಿ ಸ್ಟೆಬಿಲಿಟಿ ಇದೆ. ನಾನು ಓಕೆ, ಒಂದು ಲೆವೆಲ್ ಚೆನ್ನಾಗಿತ್ತು ನನಗೆ, ಲೈಫ್ ಆಗೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ನಾನು ಮೆಂಟಲಿ ಸ್ಟ್ರಾಂಗ್ ಇರಲಿಲ್ಲ. ಆವಾಗ ಕೋವಿಡ್ ಅನೌನ್ಸ್ ಆಗ್ತದೆ. ಸೊ ಕೋವಿಡ್ ಹಿಂಗೆ ಲಾಕ್ಡೌನ್ ಫಸ್ಟ್ ವೀಕು. ನನಗೂ ದಿನ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಆಫೀಸ್ಗೆ ಹೋಗು ಮನೆಗೆ ಬಾ, ಆಫೀಸ್ಗೆ ಹೋಗು ಮನೆಗೆ ಬಾ, ಒಂದು ಸೋಷಿಯಲ್ ಲೈಫ್ ಇರಲಿಲ್ಲ ನನಗೆ. ಆ್ಯಕ್ಚುಲಿ ನಾ ವರ್ಕ್ ಜಾಯ್ನ್ ಆದಾಗಿಂದ ನಾನು ಎಲ್ಲೂ 2 days ಯಾವ ಊರಿಗೂ ಹೋಗಿದ್ದಿಲ್ಲ. ಸೊ ಇಷ್ಟೆಲ್ಲ ವರ್ಕ್ ಸ್ಟ್ರೆಸ್ಸಲ್ಲಿ ಕೋವಿಡ್ ಮನೇಲಿರಬೇಕು, ಲಾಕ್ಡೌನ್ ಅಂತ ಅಂದಾಗ ಫುಲ್ ಖುಷಿ ಆಗಿಬಿಟ್ಟಿದ್ದೆ ನಾ. ಇವಾಗ ನನ್ನ ಲೈಫ್ನ ಎಂಜಾಯ್ ಮಾಡ್ಬೋದು 1 year ಆದಮೇಲೆ ಅಂದ್ಕೊಂಡು. ಸೊ ಅದು ಭಾಳ ಎಂಜಾಯ್ ಮಾಡಿದೆ. ಸ್ವಲ್ಪ ದಿನ ಮನೇಲಿರೋದು, ತಿನ್ನೋದು, ಉಣ್ಣೋದು, ನನ್ನ ಫ್ಯಾಮಿಲಿ ಜೊತೆ ಭಾಳ ಕನೆಕ್ಟ್ ಆದೆ, ಹೀಗೆಲ್ಲ ನಡೀತಾ ಇತ್ತು. ಸೊ ಆವಾಗ ನಂಗೆ 1 week ಅಷ್ಟೇ ಅದು ಎಂಜಾಯ್ಮೆಂಟ್ ಅನ್ನಿಸ್ತು, ಒಂದು 10 days. ಆಫ್ಟರ್ ದ್ಯಾಟ್ ನಂಗೆ ಭಾಳ ಬೋರ್ ಅನ್ನಿಸ್ತು. ಸೊ ಬೋರ್ ಹಂಗೆ ಆಗ್ತಾ ಬಂದಂಗೆಲ್ಲ ಸೊ ಏನಾರ ನನಗೆ ಬೊಟ್ಟಿಗೆ ನಾನು ಇನ್ಮೇಲೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಆವಾಗ ಹೆಂಗೆ ಪ್ಲ್ಯಾನ್ ಮಾಡ್ತಾಯಿದ್ದೆ ಹಂಗೆ ಲಾಕ್ಡೌನ್ ಎಲ್ಲ ಕಂಟಿನ್ಯೂ ಆಗ್ತಾಯಿದೆ ಅಂಟಿಲ್ ಮೇ, ಜೂನ್, ಜುಲೈ ಹಿಂಗೆಲ್ಲ, ಜೂನ್ 2nd weekವರೆಗೂ. ಇದೇನಪ್ಪ, ನಾನೇನೋ ಲೈಫಲ್ಲಿ ಸೀರಿಯಸ್ ಆಗಿ ತೊಗೊಂಡು ಏನೋ ಮಾಡ್ಬೇಕು ಅಂದ್ಕೊಂಡ್ರೆ ಈ ಥರ ಹಿಂಗೆಲ್ಲ ಆಗ್ತಿದೆಯಲ್ಲ ಅಂತ ಭಾಳ ಬೇಜಾರಾಯ್ತು ನನಗೆ ಸೀರಿಯಸ್ಲಿ. ಸೊ ಆದರೂ ಒಂದು ಹೋಪ್ಸ್ ಇತ್ತು. ನನ್ನ ಕಡೆ ಏನಾಗ್ತಿದ್ದು, ಏನು ಲೈಫ್ ಎಲ್ಲರೂ ಏನೇನೋ ಹೇಳಿಸ್ಬಿಡ್ತಿದ್ರು, ಜಗತ್ತೇ ಇವತ್ತೇ ಮುಳುಗೋಯ್ತು, ಇನ್ನೇನು ಆಗಲ್ಲ ಅಂತ. ನನಗೆ ಏನೋ ಒಂದು ಒಳ್ಳೇದನ್ನ ನನ್ನ ಲೈಫಿಗೆ ಮಾಡ್ಕೋಬೇಕಂದಾಗೆಲ್ಲ ಹಿಂಗೆ ಆಗ್ತಿದೆಯಲ್ಲ ಅಂತೇಳಿ ಬೇಜಾರಾಗ್ತಿತ್ತು. ಬಟ್ ಓಕೆ, ಏನೋ ಸಾಲ್ವ್ ಆಗ್ತದೆ, ಎಲ್ಲನೂ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಇರುತ್ತಾ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಆಮೇಲೆ ಬೊಟಿಕ್ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡೆ, ನಾನು ಜಾಬ್ ಕ್ವಿಟ್ ಮಾಡಿದೆ. ಸೊ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ, ನಾವು ವರ್ಕ್ ಫ್ರಮ್ ಹೋಮ್ನ ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ನಂಗೆ ಆ ಜಾಬ್ ಭಾಳ ಹೆಕ್ಟಿಕ್ ಆಗ್ತೈತಿ. ಬಿಕಾಸ್ ನಾನೇನು ವರ್ಕ್ ಮಾಡ್ತಿದ್ನಲ್ಲ, ಒಂದು 8 months ನಾವು ವರ್ಕ್ ಮಾಡಿರೋ ಪ್ರೊಸೆಸ್ಸೇ ಬೇರೆ ಇತ್ತು. ಆ ಪ್ರೊಸೆಸ್ ವೆರಿ ಈಸಿ, ಒಂಥರ ಗಾಡ್ ಗಿಫ್ಟೆಡ್ ನನಗದು. ಆ ಟೈಮಿಗೆ ಸಿಕ್ಕಿರೋದು ಕೆಲಸ ಈಸಿ, ಬಟ್ ಸ್ಯಾಲ್ರಿನೂ ಓಕೆ ಎನಫ್. ಆದರೆ ಅದು ಕ್ಲೋಸ್ ಆಯಿತು, ಏನೋ ನನ್ನ ಬ್ಯಾಡ್ ಲಕ್ ಗೊತ್ತಿಲ್ಲ. ಅದು ಕ್ಲೋಸ್ ಆದಮೇಲೆ ಇನ್ನೊಂದು ಪ್ರೊಸೆಸ್ಸಿಗೆ ಹಾಕ್ತಾರೆ. ಆ ಪ್ರೊಸೆಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಹೆಕ್ಟಾಕ್ ಆಗ್ತಿತ್ತು. ಒಂದು ಕಾಲ್ ಅಟೆಂಡ್ ಮಾಡಿದ್ರೆ ನಂಗೆ ಒಂಥರ ಇರಿಟೇಟ್ ಆಗೋದು, ಕಿವಿಯೆಲ್ಲ ನೋವು ಬರೋದು, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಿರುವಾಗ ನಂಗೆ ಅದು ಬೇಡ, ಕೆಲಸನೇ ಬೇಡ ಅಂದ್ಕೊಂಡು ನಾನು ಬಂದುಬಿಟ್ಟೆ. ಆಮೇಲೆ ರಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಿಸೈನ್ ಮಾಡ್ಬೇಕಂತ ಜಾಬ್ನ ಬಿಟ್ಟೆ. ಸೊ ಆಮೇಲೆ ಹೀಗೆ ಎಲ್ಲ ನಡೀತಿರುವಾಗ ನನಗೆ ಆ ಲಾಕ್ಡೌನ್ ಟೈಮಲ್ಲಿ ಏನೋ ಸಡನ್ನಾಗಿ ನನಗೆ ಗೊತ್ತಿಲ್ಲ, ಡಿವೈನ್ ಎನರ್ಜಿ ಕನೆಕ್ಟ್ ಆಗಿಬಿಡ್ತೀನಿ ನಾನು. ಏನೋ ನನಗೀಗಲೂ ಗೊತ್ತಿಲ್ಲ, ಅಷ್ಟು ದಿನ ಇಲ್ಲದ ಅವಾಗ ಯಾಕೆ ಹಂಗಾಯ್ತು ಅನ್ನೋದು. ನಂಗೆ ಎಷ್ಟೋ ಜನರಿಗೆ ಕೋವಿಡ್ ಅನ್ನೋದೊಂದು ದೊಡ್ಡ ಪ್ರಾಬ್ಲಮ್, ದೊಡ್ಡ ಕಷ್ಟ. ಅದು ನನಗೆ
ಕೋವಿಡ್ ಅನ್ನೋದು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನನಗೆ ಭಾಳ ಫೇವ್ರೆಟ್ ಟೈಮ್ ಅನ್ಕೋತೀನಿ. ಹೆಂಗೋ ಇದೊಳ್ಳೆ ಹೆಂಗೋ ಚೇಂಜ್ ಆಗಿಬಿಡ್ತೀನಿ ನಾನು. ಸುಮ್ಮನೆ ನಾನು ಸ್ವಲ್ಪ ಫ್ಯಾಟ್ ಇದ್ದೆ ಆವಾಗ, ಇಷ್ಟಿರಲಿಲ್ಲ, ಇದಕ್ಕಿಂತ ಕಡಿಮೆ ಇದ್ದೆ. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದು ಈ ಥರ ಎಲ್ಲ ಇಟ್ಕೊಂಡು ಒಂದು ಸ್ಟಾರ್ಟ್ ಮಾಡಿದ್ದೆ ರುಟೀನ್. ಸೊ ವಾಕಿಂಗ್ ಹೋಗ್ತಾ ಹೋಗ್ತಾ ಬೆಳಗ್ಗೆ ಬೇಗ ಹೇಳ್ತಿದ್ದೆ. ಬೆಳಗ್ಗೆ ಎದ್ದಂಗೆಲ್ಲ ಅಯ್ಯೋ ಇನ್ನೂ ಬೆಳಗ್ಗೆ ಕರೆದಿಲ್ಲ ತಡಿ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋಣ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮೆಡಿಟೇಟ್ ಮಾಡ್ತಾ ಇದ್ದೆ. ಆವಾಗ ನನಗೆ ಅದು ಹೆಂಗೆ ಮೆಡಿಟೇಟ್ ಮಾಡ್ತಾ ಇದ್ದೀನಿ ಅಷ್ಟು ಡೀಪಾಗಿ ಹೋಗ್ತಿದ್ದೀನಿ, ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನನಗೆ ಮೆಡಿಟೇಷನ್ ಮಾಡಿದ್ರೆ ಏನೆಲ್ಲ ಲಾಭ ಇದೆ ಅಂತಲೇ ಗೊತ್ತಿಲ್ಲ. ನಾನು ಮೆಡಿಟೇಷನ್ ಮಾಡೋರು ಯಾರು ಅಂದ್ಕೊಂಡಿದ್ದೆ ಅಂದರೆ ಈ ಸಾಧು ಸಂತರು ಮಠಾಧೀಶರು ಮಠದಲ್ಲಿ ಕೂಡ್ತಾರಲ್ಲ ಜಪಮಾಲೆ ಹಿಡ್ಕೊಂಡು ಅವ್ರು ಅಂದ್ಕೊಂಡಿದ್ದೆ. ನಿಜವಾಗ್ಲೂ ನಾನು ಹಾಗೆ ಮೆಡಿಟೇಟ್ ಮಾಡ್ತಾ 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 ನನಗೆ ಅದು ಒಂದು 15 ಡೇಸ್ ಮಾಡಿದೆ. ನನಗೇನೋ ಒಂದು ಇನ್ನರ್ಲಿ ನಾನೇ ಇದು ನನ್ನಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ, ನನ್ನಲ್ಲಿ ಇಷ್ಟು ಎನರ್ಜಿ ಇದೆ, ನಾನು ಏನಾದರೂ ಮಾಡಬೇಕು, ನಾನು ಬಾಂಡ್ ಟು ವಿನ್ ಅನ್ನೋದು ಪ್ರೂವ್ ಮಾಡ್ಬೇಕು ಅನ್ನೋದು ನನಗೆ ಅಷ್ಟು ಇದಾಯಿತು. ಸೊ ಹಾಗೆ ಅದೊಂದು ಬಂದೆ ಮೆಡಿಟೇಷನ್ ಜರ್ನಿಯಲ್ಲೇ ಬಂದೆ. ಆಮೇಲೆ ನಮ್ಮ ಅಕ್ಕ ನನಗೆ ಪರಿಚಯ ಮಾಡಿದ್ಲು ರಾಮಚಂದ್ರ ಗುರುಜಿ ಅವರು. ನೀವು ಕೇಳಿರ್ಬೋದು, ಬಟ್ ಅವರು ಆಫೀಸಿಗೆ ಅವ್ರು ಬಂದಾಗ ಹೇಳಿದ್ಲು ನನಗೆ. ಹೌದಾ, ಅವರು ಮೆಡಿಟೇಟ್ ಬಗ್ಗೆ ಭಾಳ ಹೇಳ್ತಿದ್ರು, ಅವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ನಮ್ಮ ಅಕ್ಕ ತಾನೇ ಫೀಸ್ ಪೇ ಮಾಡಿ 2000 ರೂಪೀಸ್ ನನಗೆ ಹನುಮಾನ್ ಚಾಲೀಸಾ ಕ್ಲಾಸಸ್ ಹಾಕಿದ್ಲು ಅವ್ರ ಕಡೆ. ಇವಳಿಗೂ ಗೊತ್ತಾಗಲಿ, ಇವಳು ಏನು ತಿಳ್ಕೊಳ್ಳಿ ಅಂಥೇಳಿ. ಬಟ್ ಅವನಂಗೆ ಹನುಮಂತ ಅಂದರೆ ತುಂಬ ಪ್ರೀತಿ, ಆಂಜನೇಯ ಅಂದರೆ ತುಂಬ ಪ್ರೀತಿ. ಅವಾಗ ಆದರೆ ನಾನು ದೇವರು ಈ ಥರ ಮುಟ್ಟಿ ನಮಸ್ಕಾರ ಮಾಡ್ತೀನಿ, ಒಂದು ನೈವೇದ್ಯ ಮಾಡ್ತೀನಿ, ಗುಡಿಗೆ ಹೋಗಿ ಬರ್ತೀನಿ ಶನಿವಾರಕ್ಕೊಮ್ಮೆ. ಆದರೆ ನಂಗೆ ಆಂಜನೇಯನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೀರಿಯಸ್ಲಿ ಇಷ್ಟು ನಾಲೆಜೇ ಗೊತ್ತಿರಲಿಲ್ಲ ನನಗಿಷ್ಟೇ. ಹೋಗಬೇಕು ಗುಡಿಗೆ, ಎವ್ರಿ ಸ್ಯಾಟರ್ಡೆ ಹೋಗ್ತಿದ್ದೆ, ಮತ್ತು ಮಿಸ್ ಮಾಡ್ತಿರ್ಲಿಲ್ಲ. ಇವಾಗ ಹೋಗೋಲ್ಲ, ಇಷ್ಟು ಗೊತ್ತಿದ್ರೆ ಇವಾಗ ಹೋಗೋದು ಕಡಿಮೆ. ಬಟ್ ಅವಾಗ ಎವ್ರಿ ಸ್ಯಾಟರ್ಡೆ ಆಂಜನೇಯನ ಗುಡಿಗೆ ಹೋಗಿ ಬಂದೆ ನಾನು ನೆಕ್ಸ್ಟ್ ಕೆಲಸ ಮಾಡ್ತಿದ್ದೆ. ಸೊ ಹಿಂಗಿರುವಾಗ ನನಗೆ ಅವರು ಕ್ಲಾಸ್ ಜಾಯಿನ್ ಮಾಡಿಸಿದ್ರು. ಅವಾಗ ಈ ಥರ ಈ ಚಳಿಯೆಲ್ಲ ಡಿಸೆಂಬರ್ದಲ್ಲೇ ಸ್ಟಾರ್ಟ್ ಮಾಡಿದ್ರು ಅವರು. ನಂಗೆ ಬೆಳಗ್ಗೆ 5 ಗಂಟೆ ಕೇಳಕ್ಕೆ ಒದ್ದಾಡ್ತಿದ್ದೆ. ಒಂದು 4 ದಿನ ಕೇಳಿ ಮತ್ತು ಬಿಟ್ಬಿಟ್ಟೆ. ನಮ್ಮ ಅಕ್ಕ 2000 ರೂಪೀಸ್ ಪೇ ಮಾಡಿದ್ದೆ, ವೇಸ್ಟ್ ಮಾಡಿದ್ದೆ ನಾನು. ಕೇಳೇ ಇಲ್ಲ ಕ್ಲಾಸ್ನ, ಬಿಟ್ಬಿಟ್ಟೆ. ಸೊ ಹಾಗೆ ಮತ್ತು ಚೂರು ಏನಾರು ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ಮೆಡಿಟೇಟ್ ಮಾಡ್ತಿದ್ದೆ. ಮತ್ತು ಹಾಗೆ ಏನು ಅಂಥ ಪರಿ ಲೈಫ್ ಚೇಂಜ್ ಆಗಲಿಲ್ಲ ಅಂದರೆ ಸ್ವಲ್ಪ ಮೆಂಟಲಿ ಚೂರು ಸ್ಟ್ರಾಂಗ್ ಆಗಿದ್ದೆ ಅಷ್ಟೇ. ಆಮೇಲೆ 1 ವರ್ಷ ಏನೋ ಇದೇ ರೂಟೀನೇ ಕಂಟಿನ್ಯೂ ಮಾಡಿದ್ದೀನಿ, ಅವಾಗೂ ಏನು ಪ್ರೋಗ್ರೆಸ್ ಇರಲಿಲ್ಲ. ಸೊ 1 ವರ್ಷ ಆದಮೇಲೆ ನನಗೆ ಹನುಮಾನ್ ಚಾಲೀಸ್ ಬಗ್ಗೆ ಏನೋ ಗೊತ್ತಿಲ್ಲ, ಸಡನ್ನಾಗಿ ಅವರೇ ನನಗೆ ಜಾಯಿನ್ ಮಾಡಿಕೊಂಡ್ರು. ಲೈಕ್ ನಾ ಅವ್ರದ್ದೇನೋ ಇನ್ನೊಂದು ಕ್ಲಾಸಸ್ ಬಗ್ಗೆ ಏನೋ ತೊಗೊಂಡಿದ್ದೆ, ಅವ್ರು ನನಗೆ ಇದನ್ನ ಫ್ರೀ ಆ್ಯಕ್ಸೆಸ್ ಕೊಟ್ಟರು. ನೆಕ್ಸ್ಟ್ ಜೂನಲ್ಲಿದೆ, ಇದಕ್ಕೂ ಬೇಕಾದರೆ ಅಟೆಂಡ್ ಆಗಿ ಚೆನ್ನಾಗಿರುತ್ತೆ ಅಂತ. ನಾನು ನೋಡೋಣ ಅಂತೇಳಿ ಬೆಳಗ್ಗೆ ಜೂನಲ್ಲಿತ್ತು, ಬೆಳಗ್ಗೆ 5 ಗಂಟೆಗೆ ಅವ್ರ ಕ್ಲಾಸಿಗೆ ಅಟೆಂಡ್ ಆಗಿದ್ದೆ. 1 ಡೇ ಫಸ್ಟ್ ಡೇ. ನಾನಂತೂ ಆಗಲ್ಲ ಅನ್ಸುತ್ತೆ ಇಂಥವಕ್ಕೆಲ್ಲ, ಕೇಳಲ್ಲ. ಏನು ಆಂಜನೇಯನ ಬಗ್ಗೆ ನನಗೇನು ಅವ್ರು ಏನು ಹೇಳ್ತಾರೆ ಏನೋ ಗೊತ್ತಾಗೋಂಗಿಲ್ಲ. ನನಗಿರೋ ಪ್ರೀತಿ ಆಂಜನೇಯನ ಬಗ್ಗೆ ಗುಡಿಗೆ ಹೋಗಿ ಬರಬೇಕು, ಪೂಜಿಸ್ಬೇಕು, ಇಷ್ಟೇ ಅನ್ನೋದಿತ್ತು. ಸೊ ನೋಡೋಣ ಅಂತ 1 ಡೇ ಅಟೆಂಡ್ ಆದ. ಫಸ್ಟ್ ಡೇನೂ ಅವ್ರು ಏನೋ ನನ್ನ ಮೈಂಡ್ ಫುಲ್ ಬ್ಲೋಯಿಂಗ್ ಆಗೋ ಥರ ಏನೇನೋ ಟಾಪಿಕ್ ಹೇಳ್ತಿದ್ರು. ರಾಮಚಂದ್ರ ಗುರುಜಿ ನಿಮ್ಗೆ ಗೊತ್ತಿರ್ಬೋದು, ಸೊ ಸರ್ಚ್ ಮಾಡಿ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಸಿಗ್ತಾರೆ. ಆಮೇಲೆ ನನಗೇನು ಭಾರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತೆ, ಚೆನ್ನಾಗಿ ಹೇಳ್ತಿದ್ದಾರಲ್ಲ ಇವರು, ಎಷ್ಟು ಚಲೋ ಹೇಳ್ತಿದ್ದಾರೆ, ನಾನೇನು ಅಂತೇಳಿ ನೆಕ್ಸ್ಟ್ ಡೇನೂ ಅಟೆಂಡ್ ಆದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಅವರು 5 ಗಂಟೆ ಎಕ್ಸಾಕ್ಟ್ ಕ್ಲಾಸ್ ಸ್ಟಾರ್ಟ್ ಆದರೆ ನಾನು 4:15 ಅಂದರೆ ಎದ್ದು ಕೂತ್ಕೊಂಡು ಮುಖ ಎಲ್ಲ ವಾಶ್ ಮಾಡ್ಕೊಂಡು, ಸಮ್ಟೈಮ್ಸ್ ಒಂದೊಂದು ದಿನ ಸ್ನಾನ ಮಾಡ್ತಿದ್ದೆ, ಒಂದೊಂದು ದಿನ ಇಲ್ಲ, ಅಟ್ಲೀಸ್ಟ್ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಬ್ರಷ್ ಆದರೂ ಮಾಡ್ಕೊಂಡು ಮುಖ ತೊಳ್ಕೊಂಡು ಕೂಡ್ತಿದ್ದೆ, ಅವ್ರ ಕ್ಲಾಸ್ ಕೇಳ್ತಿದ್ದೆ. ಸೊ 3rd ಡೇ 4th ಹಿಂಗೆಲ್ಲ ಅಟೆಂಡ್ ಆದಾಗೆಲ್ಲ ನನಗೆ ಫುಲ್ ಆಂಜನೇಯನ ಬಗ್ಗೆ ಅವರು ಹೇಳಿರೋದೆಲ್ಲ ಕೇಳಿ ಹುಚ್ಚಿಡ್ದಂಗೆ ಆಗ್ಬಿಟ್ಟು. ಆಂಜನೇಯ ಮೇಲೆ ಇಷ್ಟು ಪ್ರೀತಿ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಇಷ್ಟು ಅಚೀವ್ಮೆಂಟಾ, ಆ ಆಂಜನೇಯ ಅನ್ನೋ ಒಂದು ದೈವಶಕ್ತಿಗೆ ಇಷ್ಟೆಲ್ಲ ಶಕ್ತಿ ಇದೆ ಅಂತ ನನಗೆ ಅವಾಗ ಗೊತ್ತಾಗಿದ್ದು. ಸೊ ಅದನ್ನು ಕಂಟಿನ್ಯೂ ಎವ್ರಿ ಡೇ 21 ಡೇಸ್ ಕ್ಲಾಸ್ ಇರುತ್ತೆ ಅವರು. ಆ 21 ಡೇಸ್ ಕಂಟಿನ್ಯೂ ಆಗಿ ಅಟೆಂಡ್ ಆದೆ. ಅವಾಗ ನನಗೆ ಅನ್ನಿಸ್ತು, ಓ ಮೈ ಗಾಡ್, ನಾನು ಇಂಥ ಒಳ್ಳೆ ಕ್ಲಾಸ್ನ 1 ವರ್ಷದಿಂದ ನಾನೇ ಬಿಟ್ಟು ನಾನು ಬೆಳಗ್ಗೆ ಕೇಳಲಿಲ್ಲ ಅಂತೇಳಿ ಸಿಕ್ಕಾಬಿಡೆ ವಿಚಾರ ಆಯ್ತು. ಅವಾಗ ಭಾಳ ಅಂದ್ರೆ ಭಾಳ ವಿಚಾರ ಆಯ್ತು ನನಗೆ. ಆಮೇಲೆ ಆ ಹನುಮಾನ್ ಚಾಲೀಸ ಅವ್ರದ್ದು ಶಿಬಿರ ಇರೋದೇ ಹನುಮಾನ್ ಚಾಲೀಸ, 21 ದಿನ ಹನುಮಾನ್ ಚಾಲೀಸ ಅಂಥೇಳಿ. ಸೊ ಹನುಮಾನ್ ಚಾಲೀಸನ ನಾನು ಅವರು ಹೇಳಿದ ಮೇಲೆ ನನಗೆ ಭಾಳ ಅವ್ರು ಏನೇನು ಹೇಳ್ಕೊಟ್ರು ಅಂದರೆ, ಜನರಿಗೆ ಇವಾಗ ಹೇಳ್ತೀನಿ ಕೇಳಿ, ಇದೇ ಮೇನ್ ಟಾಪಿಕ್. ಎಷ್ಟೋ ಜನ ಇದ್ದಾರೆ ನಮ್ಮ ಭಾರತದಲ್ಲಿ ಅಲ್ಲ, ಬೇರೆ ರಾಜ್ಯದಲ್ಲಿ ಬೇರೆ ದೇಶದಲ್ಲಿ ಕೂಡ ಹನುಮನ್ ಭಕ್ತರು ತುಂಬ ಇದ್ದಾರೆ. ಇವನ್ ಚೀನಾದಲ್ಲಿದ್ದಾರೆ, ನೆಕ್ಸ್ಟ್ ಅಮೇರಿಕಾದಲ್ಲಿದ್ದಾರೆ, ಆಮೇಲೆ ದುಬೈಯಲ್ಲೂ ಇದ್ದಾರೆ, ಬೇರೆ ಬೇರೆ ದೇಶದಲ್ಲೂ ನಮ್ಮ ಹನುಮನ್ ಭಕ್ತರಿದ್ದಾರೆ. ನಾವು ಅದು ಎಸ್ಪೆಷಲಿ ನಮ್ಮ ಕರುನಾಡಿನ ಹೆಮ್ಮೆಯ ಹನುಮ
ಓಕೆನಾ. ಹನುಮಂತ ಹುಟ್ಟಿದ್ದು ಯಾವ ಊರು ಅಂತಂದರೆ ನಮ್ಮ ಕರುನಾಡು. ಸೊ ಕಿಷ್ಕಿಂದ ಗೊತ್ತಿರಬೇಕು, ಕೊಪ್ಪಳ ನೆಕ್ಸ್ಟ್ ಹೊಸಪೇಟೆ ಅಲ್ಲೇ ಕಿಷ್ಕಿಂದಲೇ ಹುಟ್ಟಿರೋದು. ನಾವು ಕರ್ನಾಟಕದವರು ಅನ್ನೋಕ್ಕಿಂತ ಹನುಮ ಜನಿಸಿದ ಹೆಮ್ಮೆಯ ಊರು ನಮ್ಮ ಊರು ಕರ್ನಾಟಕ ಅಂತಲೇ ಹೇಳ್ಬೋದು. ಅಷ್ಟು ನನಗೆ ಪ್ರೌಡ್ ಫೀಲ್ ಯಾವಾಗಲೂ. ಸೊ ಈ ಥರ ಎಲ್ಲ ಏನಂದರೆ ಎಲ್ಲೇ ಇದ್ದೆಲ್ಲ ಟಾಪಿಕ್ ಮಾಡ್ತಾ ಹೋಗೋಣ. ಈ ಥರ ಬೇರೆ ಬೇರೆ ದೇಶದಲ್ಲಿಂದನೂ ಇದ್ದಾರೆ. ಬಟ್ ಏನಂದರೆ ಕೆಲವ್ರಿಗೆ ಮಾತ್ರ ಗೊತ್ತು, ಲೈಕ್ ಹೆಂಗೆ ಹನುಮಂತಗೂ ನಾವು ಕನೆಕ್ಟ್ ಆಗಬೇಕು ಅಂತ. ಎಷ್ಟು 99% ಜನ ಹನುಮಾನ್ ಚಾಲೀಸ ಓದ್ತಾರೆ. ಈಗಲೂ ಹೇಳ್ತಾರೆ, ಎಷ್ಟು ಜನ ಹೇಳ್ತಾರೆ, ನಾನು ಹನುಮಾನ್ ಚಾಲೀಸ ಓದ್ತೀನಿ, ನನಗೇನು ಅಷ್ಟು ಎಫೆಕ್ಟೆಡ್ ರಿಸಲ್ಟ್ ಸಿಕ್ಕಿಲ್ಲ, ನನಗೇನು ಅಷ್ಟೊಂದು ಒಳ್ಳೆಯದಾಗಿಲ್ಲ. ಓಕೆ, ಒಂದು ಲೆವೆಲ್ ಇದೆ ಅಂತ ಹೇಳಿ, ಬಟ್ ನಿಮಗೆ ಗೊತ್ತಿಲ್ಲ, ಲೈಫೇ ಚೇಂಜ್ ಆಗಿರುತ್ತೆ. ಹನುಮಂತನ ಶಕ್ತಿ ಬಗ್ಗೆ ತಿಳ್ಕೊಂಡ್ರೆ, ಸೊ ಇದು ಒಂದು ವಿಡಿಯೋ ಅಲ್ಲ, ಪಾರ್ಟ್ 2 ನಾನು ಹಾಕ್ತೀನಿ. ಇವತ್ತು ನೀವೇನೋ ಒಂದು ಸಂಕಲ್ಪ ಮಾಡಿರ್ತೀರಲ್ವ, ಅದು ಹೆಂಗಾಗ್ತಿತ್ತು ಅಂತ ನಾವು ಕ್ವೆಶನ್ ಕೂಡ ಮಾಡಬಾರ್ದು. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ಅದು ಈಕ್ವಲ್ ಟು ನಮ್ಮ ಆಂಜನೇಯನೇ ಅಂದ್ಕೊಳ್ಳಿ. ಅದಕ್ಕೆ ನಾವು ಕ್ವೆಶನ್ನು ಮಾಡಬಾರ್ದು, ಹೆಂಗಾಗುತ್ತೆ ಇದು, ಹೆಂಗೆ, ನೋ ಡೌಟ್ಸ್, ಜಸ್ಟ್ ಬಿಲೀವ್ ಮಾಡಿ, ಪ್ರೊಸೆಸ್ನ ಟ್ರಸ್ಟ್ ಮಾಡಿ, ಹನುಮನ್ನ ನಂಬ್ಕೊಂಡಿರಿ. ಅದು ಹೆಂಗಾಗ್ತೈತೆ ಗೊತ್ತಿಲ್ಲ. ಅದಕ್ಕೆ ಹನುಮಂತಂಗೆ ಇನ್ನೊಂದು ಹೆಸರಿದೆ, ಏನಂದರೆ ಅಸಾಧ್ಯವನ್ನೇ ಸಾಧನೆ ಮಾಡೋ ಮಹಾವೀರ ಅವನು. ಈ ಜಗತ್ತಲ್ಲಿ ಏನೇ ಅಸಾಧ್ಯದಿರಲಿ ಅದನ್ನು ಸಾಧನೆ ಮಾಡ್ತಾನೆ. ನಾನಂತೂ ಯಾವಾಗ್ಲೂ ಆತನಿಗೆ ಫಸ್ಟ್ ಕರೆಯೋದು ಅಸಾಧ್ಯ ಸಾಧಕಾಯ. ಸೊ ನಾನು ಎಷ್ಟು ಸಂಕಲ್ಪ ಮಾಡಿದ್ದೀನಲ್ಲ, ಅವೆಲ್ಲ ಅಸಾಧ್ಯವಾಗಿರೋ ಅದನ್ನೇ ಸಾಧನೆ ಆಗಿದೆ. ಸೊ ನನಗಂತೂ ನನ್ನ ಇಷ್ಟ ದೈವ, ಆರಾಧ್ಯ ದೈವ, ನನ್ನ ಹೃದಯದಿಂದ ಪ್ರೀತಿಸೋ ಒಂದು ಒಳ್ಳೆ ದೈವ ಅಂತಂದರೆ ಅದು ನನ್ನ ಆಂಜನೇಯ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ಕರುನಾಡಿನ ಹೆಮ್ಮೆಯ ಪುತ್ರ ಆಂಜನೇಯ ಅಂತ ಹೇಳ್ಕೊತೀನಿ. ಸೊ ಎಷ್ಟು ಜನರಿಗೆ ಗೊತ್ತಿಲ್ಲ, 99% ಈಗಲೂ ಗೊತ್ತಿಲ್ಲ ಹನುಮಾನ್ ಚಾಲೀಸ ಹೆಂಗೆ ಹೇಳಬೇಕು. ಆ ಸ್ಯಾಟರ್ಡೆ ಬಂದರೆ ಸ್ಯಾಟರ್ಡೆ ಕಂಪಲ್ಸರಿ ನೀವು ನೋಡಿರ್ತೀರಿ. ನಾವು ಸ್ಯಾಟರ್ಡೆ ಅಂತ ರಿಮೈಂಡ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಹಂಗೆ ಹನುಮಾನ್ ಚಾಲೀಸ ಹನುಮಂತನ ಫೋರ್ಸ್ ವಾಟ್ಸಪ್ಪಲ್ಲಿ ಹಾಕಿದ್ದೆ. ಇವಾಗ ನಾನು ಒಂದಿನನೂ ಹಾಕಿಲ್ಲ. ಏನಾದರೂ ಹನುಮಾನ್ ಜಯಂತಿ ಸ್ಪೆಷಲ್ ನಾನು ಏನಾದರೂ ಮಾಡಿದ್ರೆ ಅಷ್ಟೇ ಆಗ್ತೀನಿ. ಎವ್ರಿ ಸ್ಯಾಟರ್ಡೆ ಬೆಳಗ್ಗೆ ಹರಿದ್ರೆ ಫ್ರೈಡೇ ನೈಟ್ ಮಲ್ಕೊಂಡು ಬೆಳಗ್ಗೆ ಹೇಳ್ರಿ ನೀವು. ನನಗಂತೂ ಸ್ಯಾಟರ್ಡೇನ ಇವತ್ತು ಹನುಮಂತ ಬಂದು ವಾಟ್ಸಪ್ಪಲ್ಲಿ ಎಣ್ಕೊಂಡ್ಬಿಡ್ತೀನಿ ನಾನು, ಅಷ್ಟು ಜನ ಹುಚ್ಚರಿದ್ದಾರೆ. ಬಟ್ ಹೆಂಗೆ ಯೂಸ್ ಮಾಡ್ಕೋಬೇಕು ಹನುಮಂತನಂತ ಯಾರಿಗೂ ಗೊತ್ತಿಲ್ಲ. ಸೊ ಏನಂತಂದರೆ, ನೀವು ಆಂಜನೇಯನ ಹೋಗಿ ಐಡಿಯಲ್ ಆಗಿ ಮುಟ್ಟಬಾರ್ದು. ಐಡಿಯಲ್ ಆಗಿ ದೇವರು ಆಂಜನೇಯ ನಮ್ಗೆ ಒಳ್ಳೇದು ಮಾಡಪ್ಪ, ನನ್ನ ಚಾಲೀಸ ಹೇಳಿ, ಇಷ್ಟು ಬುಕ್ ತೊಗೊಂಡು ನಮ್ಗೆ ಚಾಲೀಸ ಹೇಳಿ ಮಾಡಿದ್ರೆ ಇಟ್ ವೋಂಟ್ ವರ್ಕ್ ಆಗ್ತದೆ, ಇಲ್ಲ ಅಂತಿಲ್ಲ. ನೀವು ಮಾಡಿದ್ದಕ್ಕೆ ಫಲ ಸಿಗಲ್ಲ ಅಂತಿಲ್ಲ, ಸಿಗುತ್ತೆ. ಬಟ್ ಏನು ಅಂತಂದರೆ 99% ಒಂದು 5% ನಿಮಗೆ ಆಂಜನೇಯನ ಗ್ರೇಸ್ ಇರುತ್ತೆ. ನೀವೆಲ್ಲೇ ಹೋದರೂ ಒಂದು ಶಿಲ್ಡ್ ಪ್ರೊಟೆಕ್ಟ್ ಇರುತ್ತೆ. ನಿಮ್ಮ ಕೆಲಸದಲ್ಲಿ ಒಂದು ಸ್ವಲ್ಪ ಒಳ್ಳೆಯದಾಗ್ತದೆ. ಬಟ್ ಈ ಒಂದು ವೇದಲ್ಲಿ ನೀವೇನಾದರೂ ಹೋದರೆ ಡೆಫಿನೆಟ್ಲಿ 100% ನಿಮ್ಮ ಕೆಲಸ ಸಕ್ಸಸ್ಫುಲ್ ಆಗ್ತದೆ. ಆಮೇಲೆ ನಿಮಗೆ ಫುಲ್ ಅವರ ಕ್ಲೆನ್ಸ್ ಆಗ್ತದೆ, ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತದೆ, ನಿಮ್ಮಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗ್ತದೆ. ನೆಕ್ಸ್ಟ್ ಏನಂತಂದರೆ, ನಿಮ್ಮದು ಒಂದು ಏನು ಹೇಳ್ಬೇಕು, ಇಂಟ್ಯೂಷನ್ ವರ್ಕ್ ಆಗ್ತದೆ. ನೆಕ್ಸ್ಟ್ ಫ್ಯೂಚರ್ ಏನೇ ಆದ್ರೂ ಇಂಟ್ಯೂಷನ್ ಸಿಗ್ನಲ್ ಹೊಡಿತಿರ್ತದೆ. ಸೊ ಕೆಲವ್ರು ಕೇಳ್ತಿರ್ತಾರೆ, ಮುಂದೆ ಏನಾದ್ರು ಆಗೋದು ಹೇಳ್ತಿರ್ತಾರೆ. ಸೊ ನನಗೂ ಏನೋ ಅನ್ಸುತ್ತೆ, ಈಗ ನೆಕ್ಸ್ಟ್ ಡೇ ಹಿಂಗೆ ಆಗ್ತದೆ ಏನೋ ಅಂತ, ಅದು ಹಿಂಗೆ ಆಗ್ತದೆ ಅಂದಾಗೆಲ್ಲ ಆ ಥರ ನನಗೆ ಎಷ್ಟೋ ಸರಿ ಸಿಗ್ನಲ್ ಬರ್ತಿರ್ತದೆ. ಸೊ ಇಷ್ಟೆಲ್ಲ ಇದೆ. ಆಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಒಂದು ಗಟ್ಸ್ ಫೀಲ್ ಬರ್ತದೆ, ಯಾರಿಗೂ ಹೆದರಲ್ಲ, ಆತ್ಮಶಕ್ತಿ ಹೆಚ್ಚಾಗ್ತದೆ. ಎಂಥ ಮನುಷ್ಯ ಇರಲಿ, ಅವ ರಿಚ್ ಇರಲಿ ಪೂವರ್ ಇರಲಿ, ಅವನ ಹತ್ರ ಎಷ್ಟೇ ದುಡ್ಡಿದ್ರು ಆತ್ಮಶಕ್ತಿ ಬಲ ಇದ್ದರೆ ಮಾತ್ರ ಅವನು ಈ ಭೂಮಿ ಮೇಲೆ ಬದುಕ್ತಾನೆ. ಅವ್ನು ಎಷ್ಟೇ ಪೂವರ್ ಇರಲಿ, ಅವನ ಹತ್ರ ಇವತ್ತು 1 ರೂಪಾಯಿನೂ ಇಲ್ಲ ಅಂದ್ಕೊಳ್ಳಿ, ಓಕೆನಾ, ಅವನಿಗೇನಾದರೂ ಆತ್ಮಬಲ ಆತ್ಮಶಕ್ತಿ ಜಾಸ್ತಿ ಇದ್ದರೆ ಅವನು 200 ವರ್ಷ ಆದರೂ ಈ ಭೂಮಿ ಮೇಲೆ ಬದುಕ್ತಿನೂ ಗಟ್ಸಿಟ್ಕೊತಾನೆ. ಇದಂತೂ ನಮ್ಮ ಸತ್ಯ. ಯಾಕಂದರೆ ಆತ್ಮಶಕ್ತಿ ಎಲ್ರಿಗೂ ಇರಲ್ಲ. ನೀವು ಯಾರಿಗಾದ್ರೂ ನೋಡಿ, ನಿಮ್ಮ ಜೊತೆಗಿರೋರಿಗೆ ಆತ್ಮಶಕ್ತಿ ಯಾರಿಗಿರುತ್ತೋ ಅವರು ಎಂಥ ಕೆಟ್ಟ ಸಿಚುವೇಶನ್ ಇರಲಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಇವಾಗ ರೈಟ್ ನಾವು ಹಿಂಗಿದೆ, ಬಟ್ ನಾಳೆ ಚೇಂಜ್ ಆಗ್ತದೆ ಅನ್ನೋ ಒಂದು ಮೈಂಡ್ ಇರುತ್ತೆ. ಬಟ್ ಕೆಲವ್ರಿಗೆ ಹಂಗಿರಲ್ಲ, ಇವತ್ತಿಗೆ ಜಗತ್ತು ಮುಗೀತು, ನಾನು ಸತ್ತೋಗ್ತೀನಿ, ಹಂಗೆ ಹಿಂಗೆ ಏನೇನೋ ಮಾತಾಡ್ತಾರೆ. ಸೊ ಆ ಥರ ಜನ ನನಗೆ ನೋಡಿದಾಗಲೂ ಬೇಜಾರಾಗ್ತಿತ್ತು, ಇವ್ರಿಗೆ ಹೆಂಗಪ್ಪ ದಾರಿ ತಗೋದು ಅಂಥೇಳಿ. ನಾನು ಎಷ್ಟು ಜನರಿಗೆ ಹೇಳಕ್ಕೆ ಹೋಗ್ತಿದ್ದೆ ಸ್ಟಾರ್ಟಿಂಗ್, ಅವರು ಚೇಂಜ್ ಆಗಲಿ, ನನಗೂ ಹಿಂಗಾಗಿದೆ, ಅವ್ರಿಗೂ ಹಿಂಗಾಗಲಿ ಅಂತ ಹೇಳಕ್ಕೆ ಹೋಗ್ತಿದ್ದೆ. ಬಟ್ ಅವರು ಅಷ್ಟೇನು ಬಿಲೀವ್ ಮಾಡ್ತಿದ್ದಿಲ್ಲ. ಸೊ ಹಾಗಾಗಿ ನಾನು ಬಿಟ್ಬಿಟ್ಟೆ. ಈಗಲಂತೂ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಯಾರೋ ತುಂಬ ಭಾಳ ಇಂಟ್ರೆಸ್ಟ್ ಇದ್ದೋ, ಅಕ್ಕ ಹಿಂಗೆ ಹೇಳ್ಕೊಡು ಹಂಗೆ ಹೇಳ್ಕೊಡು ಅಂತ ಅವ್ರಿಗೆ ಅಷ್ಟೇ ಹೇಳ್ತೀನಿ. ಬರೀ ಯಾರಿಗೂ ನಾನು ಫ್ರೀಯಾಗಿ ಹಿಂಗೆ ಕೊಡಲ್ಲ. ಯಾಕಂದರೆ ಯಾವ ಜನರಿಗೆ ಫ್ರೀಯಾಗಿ ಏನು ಸಿಕ್ಕರೂ ಅದು ತೊಗೊಳ್ಳಲ್ಲ, ಅದು ಅವ್ರಿಗೆ ಹೋಗೋದು ಇಲ್ಲ, ಅದು ಅವ್ರಿಗೆ ಇಷ್ಟನೂ ಹೋಗಲ್ಲ. ಯಾವಾಗಲೂ ನಾವೊಂದು ಅದಕ್ಕೆ ಸಟನ್ ಪೇ ಅಂತ ಮಾಡಬೇಕು. ಅದು ಒಂದು ಥಿಂಗ್ಸ್ ನಮ್ಗೆ ಸಿಗಬೇಕು ಅಂತಂದರೆ ನಾವು ಅದಕ್ಕೆ ವ್ಯಾಲ್ಯೂಬಲ್
ಕೊಟ್ರೇನೆ ಅದು ನಮಗೆ ಇಷ್ಟ ಆಗೋದು, ಇಲ್ಲಾಂದರೆ ಆಗಲ್ಲ. ಸೊ ಹಾಗಾಗಿ ನಾನು ಯಾರಿಗೂ ಹೇಳೋದಿಲ್ಲ, ನನ್ನ ಫ್ಯಾಮ್ಲಿಗೆ ಅಷ್ಟೇ ಹೇಳ್ತೇನೆ, ನನ್ನ ಸಿಸ್ಟರ್ಸ್ಗೆ ಅವ್ರಿಗಷ್ಟೇ ಹಿಂಗೆ ಮಾಡಿ ಹಿಂಗಂತ. ನನ್ನ ಹಸ್ಬೆಂಡ್ ಬಿಟ್ಟರೆ ಮತ್ತೆ ಯಾರಿಗೂ ಹೇಳಲ್ಲ ನಾನು ಅಷ್ಟೇ. ಸೊ ಏನಂತಂದರೆ ನಾನು ಇನ್ನು ನೆಕ್ಸ್ಟ್ 11 ಡೇಸ್ ಹನುಮಾನ್ ಚಾಲೀಸನ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ 11 ಡೇಸ್ ಅಥವಾ 21 ಡೇಸ್, 42 ಡೇಸ್ ಆ್ಯಂಡ್ 1 ಡೇಸ್ ಕೂಡ ಮಾಡ್ತಾರೆ. ಬಟ್ ನಾವು ಲೇಡೀಸ್ ಎಲ್ಲ 11 ಡೇಸ್ 21 ಡೇಸ್ ಅಷ್ಟೇ ನಮಗೆ. ಯಾಕಂದರೆ ನಮ್ಗೆ ಗೊತ್ತು ಪೀರಿಯಡ್ಸ್ ಅಂತ 5 ಡೇಸ್ ನಾವು ಸ್ಟ್ರಕ್ ಆಗಿಬಿಡ್ತೀವಿ. ಸೊ ಈ 5 ಡೇಸಲ್ಲಿ ನಮ್ಗೆ ಅಲ್ಲಿ ಹೋಗಿಬಿಡ್ತದೆ. ಇನ್ನು 40 ಡೇಸ್ ಎಲ್ಲ ಏನು ಮಾಡೋಕ್ಕಾಗ್ತದೆ ಹೇಳಿ. ಮತ್ತು ಜೆಂಟ್ಸ್ ಮಾಡ್ಬೋದು, ಗಂಡು ಮಕ್ಕಳೆಲ್ಲ 40 ಡೇಸು, ಆಮೇಲೆ 54 ಡೇಸು, 108 ಡೇಸ್ ಎಲ್ಲ ಹಿಂಗೆ ಮಾಡ್ಬೋದು. ನಾವು ಸೊ 21 ಡೇಸ್ ಸಾಕು ನಮ್ಗೆ ಹೆಣ್ಮಕ್ಳಿಗೆ. ಇಷ್ಟು ಅದೇ ಮಾಡಿದ್ರೆ ಎಷ್ಟೋ ರಿಸಲ್ಟ್ ಸಿಗುತ್ತೆ ನಮ್ಮ ಕಣ್ಣು ಮುಂದೆ. 11 ಡೇಸ್ ಮಾಡಿದ್ರೆ ಎಷ್ಟು ರಿಸಲ್ಟ್ ಸಿಗುತ್ತೆ. ಆಮೇಲೆ ಹನುಮಾನ್ ಚಾಲೀಸನ ನೀವು 1 ಟೈಮ್ ಹೇಳೋದಕ್ಕೂ, 5 ಟೈಮ್ ಹೇಳೋದಕ್ಕೂ, 7 ಟೈಮ್ ಹೇಳೋದಕ್ಕೂ, 11 ಟೈಮ್ ಹೇಳೋದಕ್ಕೂ, ನೆಕ್ಸ್ಟ್ 21 ಟೈಮ್ ಹೇಳೋದಕ್ಕೂ, 100 ಬಾರಿ ಹೇಳೋದಕ್ಕೂ, 108 ಬಾರಿ ಹೇಳೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ನೀವು ಬಿಲೀವ್ ಮಾಡಲ್ಲ, ಅಷ್ಟು ಎನರ್ಜಿ ನಮಗೆ ಸಿಗ್ತದೆ. ನಾನು ಭಾಳ ಬಿಲೀವ್ ಮಾಡೇನಿ. ಈ 2025 ಅಂತ ಏನಿದೆಯಲ್ಲ, ಇದನ್ನು ನೀವೆಲ್ಲನೂ ಸೇರಿಸಿ ಒಂದು ಕ್ಯಾಲ್ಕುಲೇಟೆಡ್ ಮಾಡಿ 9 ಬರ್ತದೆ. ಸೊ 9 ಅಂದರೆ ಆಂಜನೇಯನ ನಂಬರ್. ಆಂಜನೇಯಗೆ 8 ಶಕ್ತಿಗಳು ಆಲ್ರೆಡಿ ನ್ಯಾಚುರಲಿ ಇರುತ್ತೆ. ಸೊ ಸೀತಾ ಮಾತೆಯಿಂದ ಮತ್ತೊಂದು ಶಕ್ತಿ ಸಿಗ್ತದೆ. ಸೊ 9 ಶಕ್ತಿಗಳು ಇರೋವಂಥವ್ನು ಅವನು. ಸೊ ಹಾಗಾಗಿ ಅವನಿಗೆ 9 ನಂಬರ್. ಆಂಜನೇಯನ ಗುಡಿಗೆ ಹೋದರೂ ನಾವು ಯಾವಾಗಲೂ 9 ಅಂದರೆ 9 ಪ್ರದಕ್ಷಿಣೆ ಹಾಕಿದರೆ ನಾವು ಅಂದ್ಕೊಂಡಿದ್ದೀನಿ ಸ್ವಲ್ಪ ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಳ್ಳೆ ಗ್ರೇಸ್ ಇರುತ್ತೆ. ಸೊ ಹಿಂಗಾಗಿ 9 ಇರೋದ್ರಿಂದ ಈ ವರ್ಷ ಕೂಡ ಆಂಜನೇಯನ ವರ್ಷನೇ. ಸೊ ನಾನು ಬಿಗಿನಿಂಗ್ ಜನವರಿಯಲ್ಲೇನೋ ಆಂಜನೇಯನ ಚಾಲೀಸ 108 ಸಲ ಹೇಳಿದ್ದೆ. ಸೊ 108 ಸಲ ಹೇಳಿದಾಗ ನನಗೆ ಎಷ್ಟು ಒಂದು 20 ಡೇಸ್ ಏನೋ ಟೈಮ್ ತೊಗೊಂತಷ್ಟೇ. ಸೊ ಹೇಳಿದ ನೆಕ್ಸ್ಟ್ ಡೇನೇ ವರ್ಕ್ ಆಗೋಲ್ಲ ನಿಮಗೆ. 1 ವೀಕ್ ಬಿಡಬೇಕು. 1 ವೀಕ್ ಅಥವಾ 10 ಡೇಸ್ 15 ಡೇಸ್ ಒಳಗೆ ನಿಮ್ಗೆ ಜಾಕ್ಪಾಟ್ ರಿಸಲ್ಟ್ ಸಿಕ್ಕಿರುತ್ತೆ. 15 ಡೇಸ್ ವಿದಿನ್ 15 ಡೇಸಲ್ಲಿ. ಸೊ ನಾನು ಹನುಮಾನ್ ಚಾಲೀಸನ ಜನವರಿ ಎಂಡಿಂಗೋ ಏನೋ ಹಿಂಗೆ ಹೇಳಿದ್ದೆ. ನನಗೆ ಫೆಬ್ರವರಿ 2nd ವೀಕನ್ನು ಫುಲ್ ನನ್ನ ಬಿಸ್ನೆಸ್ ಆಯಿತು, ನನ್ನ ಹೆಸರಾಯಿತು, ಎಲ್ಲ ಹಿಂಗೆ ಕ್ಲಿಕ್ ಆಗ್ತಾಯಿತ್ತು. ಸೊ ಜನವರಿ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಒಂದು ಇಡೀ ದಿನ ಕೂತ್ಕೊಂಡು ಹೇಳಿದ್ದೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದು 4 ಗಂಟೆಗೆಲ್ಲ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ 108 ಸರಿ ಹನುಮಾನ್ ಚಾಲೀಸ ಹೇಳಿದ್ದೀನಿ ನಾನು. ತಲೆ ನೋವ್ತಾ ಇತ್ತು, ಇಲ್ಲಿ ಪೇನ್ ಬರ್ತಾ ಇತ್ತು, ಇಲ್ಲಿ ಗಂಟ್ಲು ಒಣಗ್ತಾ ಇತ್ತು. ಕುತ್ಕೊಂಡಲ್ಲೇ ಕುತ್ಕೋಬೇಕು, ಅಷ್ಟು ಕುತ್ಕೊಂಡು ಹೇಳಿದ್ರೆ ನಾನು ಅಷ್ಟು ಡೆಡಿಕೇಶನ್ ಕೊಟ್ಟು ಹೇಳಿದ್ದೆ. ಮನೇಲೆಲ್ಲ ಅದು ಎಪ್ಪಾಕಿ ಬಿದ್ದಿದ್ದು ಹೋಗ್ತಾಳೆ, ಇನ್ನೇನು ತಲೆ ಸುತ್ತ ಬಿದ್ದೋಗ್ತಾಳಕ್ಕೆ ಅನ್ನೋ ಸ್ಟೇಜ್ ಇತ್ತು ಅವ್ರಿಗೆ. ಸೊ ಒಂದು ಆ ಎನರ್ಜಿ ನನಗೆ ಫುಲ್ ಇದರಲ್ಲಿದ್ದೆ ನಾನು. ಸೊ ಅದು ಒಂದು 2 ವೀಕ್ಸ್ ಆದಮೇಲೆ ನನಗೆ ಇಷ್ಟು ರಿಸಲ್ಟ್ ನನಗೆ ಸಿಕ್ತು ಅಂತ ಹೇಳ್ತೀನಿ. ಈಗಲೂ ಕೂಡ ನಾನು ಹುಬ್ಳಿಲಿ ಒಂದು ಮೇಕಪ್ ಆರ್ಟಿಸ್ಟ್ ಅನ್ನೋ ಒಂದು ಹೆಸರೇ ಅಷ್ಟಿರಲಿಲ್ಲ. ನನ್ನ ಇನ್ಸ್ಟಾ ಪೇಜ್ ಅಷ್ಟಿರಲಿಲ್ಲ, ನನಗೆ ಅಷ್ಟು ಹೆಸರು ಇರಲಿಲ್ಲ. ಆಮೇಲೆ ನನ್ನ ವರ್ಕ್ ರಿಲೇಟೆಡ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ನನ್ನ ವರ್ಕ್ ಚೆನ್ನಾಗಿ ಬೆಳಿಬೇಕು, ನನ್ನ ಹೆಸರು ಬೆಳಿಬೇಕು, ನನಗೆ ಫ್ರೇಮು, ಆಮೇಲೆ ಸ್ವಲ್ಪ ಕೀರ್ತಿ, ಪ್ರಗತಿ, ಯಶಸ್ಸು, ಏಳಿಗೆ ಎಲ್ಲ ಸಿಗ್ಬೇಕಂತ ಕೇಳಿದ್ದೆ. ಅಷ್ಟು ನನಗೆ ಹಿಂಗೆ ನಾನು ಒಂಥರ ಗ್ರಾಫ್ ಇರ್ದಂಗೆ ಇರಿದೆ ನನ್ನ ವರ್ಕ್. ನೀವು ನೋಡ್ಬೋದು, ನನ್ನ 2022 ಚೆನ್ನಾಗಿ ಕೆಲಸ ಮಾಡಿದ್ದೀನಿ. 23 ಆ್ಯಂಡ್ 24 ಫುಲ್ ಸ್ಟ್ರಕ್ ಆಗಿದ್ದೆ ನಾನು ಕೆಲಸದಲ್ಲಿ. ಅಷ್ಟು ನನ್ನ ಇಂಪ್ರೂವ್ಮೆಂಟ್ ಇರಲಿಲ್ಲ. ಸೊ ಅದರಿಂದ ನಾನು ಫುಲ್ ಡೌನ್ ಆಗಿದ್ದೆ. ಬೆಟ್ ಕಟ್ಟಿದ್ದೆ ನಾನು 2025ಗೆ ನಾನು ಇಷ್ಟು ವರ್ಕ್ ಮಾಡಬೇಕು, ಇಷ್ಟು ದುಡಿಬೇಕು ಅಂಥೇಳಿ ಅಷ್ಟೇ ದುಡ್ದಿದ್ದೀನಿ. ನಾನೇನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅಷ್ಟು ದುಡ್ದಿದ್ದೀನಿ. ಅದು ಭಾಳ ಖುಷಿ ಇದೆ. ಸೊ ನನಗೆ ಅಷ್ಟೇ ಇಲ್ಲ, ನನಗಿಂತ ತುಂಬ ರಿಸಲ್ಟ್ ನೋಡಿದವರಿದ್ದಾರೆ. ಸೊ ಅದೇ ಲಾಸ್ಟ್ ಈ ವರ್ಷದಲ್ಲಿ ನಾನು ಮತ್ತೊಮ್ಮೆ 108 ಟೈಮ್ಸ್ ಹೇಳಬೇಕು ಅಂತ ಅಂದ್ಕೊತೀನಿ. ಬಟ್ ಏನಂತಂದರೆ ಆಗಲ್ಲ. ಬೆಳಗಿಂದ ಸಂಜೆವರೆಗೂ ಕೂಡಬೇಕು, ಏನಾರ ಕೆಲಸ ಕೂಡ ಬರ್ತದೆ, ಇಲ್ಲಾಂದ್ರೆ ನನಗೇನೋ ಪೀರಿಯಡ್ಸ್ ರಿಲೇಟೆಡ್ ಇರ್ತೈತಿ. ಸೊ ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋದರೆ ಸ್ವಲ್ಪ ಕೆಟ್ಟಗಳು ನಮಗೆ ಬಿಡೋಂಗಿಲ್ಲಲ್ಲ, ಅದು ಕೂಡ ಸತ್ಯ. ಸೊ ಹೇಳೋಣ, ಈ ವರ್ಷ ಎಂಡಿಂಗ್ವರೆಗೂ ಹೋದ್ರೆ ನಾನು ಒಂದ್ಸರಿ ಹೇಳ್ತೀನಿ. ಅದು ಬಿಟ್ಟರೆ 21 ಸಲ ಹೇಳ್ತೀನಿ ನಾನು. ಸೊ ನಿಮಗೆ 108 ಸಲ ಹೇಳೋಕ್ಕಾಗಲ್ಲ ಅಂತಂದರೆ ನಾನು ಹೇಳ್ತೀನಿ ಯಾವ್ಯಾವ 108 21 ಸರಿ ಹೇಳಿದ್ರೆ ಏನೇನು ಆಗ್ತೈತಿ. ಜಸ್ಟ್ ಇದು ಬೇಸಿಕ್ ನಿಮ್ಗೊಂದು ನಾಲೆಜ್ ಕೊಡ್ತಿದ್ದೀನಿ ನಾನು ಹನುಮಾನ್ ಚಾಲೀಸ ಬಗ್ಗೆ. ಓಕೆನಾ? ಎಲ್ಲನೂ ಇದರಲ್ಲೇ ಮುಗಿಸಲ್ಲ, ಪಾರ್ಟ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಅಂದರೆ ನಿಮ್ಗೆ ಅರ್ಥ ಆಗ್ತೈತಿ. ನಾನು ನನ್ನ ಲೈಫ್ ಸ್ಟೋರಿ ಹನುಮಾನ್ ಚಾಲೀಸ ಏನಾಗ್ತಿದೆ ಅಷ್ಟೇ ಹೇಳ್ತಿದ್ದೀನಿ. ಓಕೆನಾ? ಮತ್ತೆ ಕನ್ಫ್ಯೂಸ್ ಆಗ್ಬಿಟ್ಟು. ಸೊ ಏನು 21 ಸಲ ಹೇಳಿದರೆ ಏನಾಗ್ತೈತೆ ಅಂತಂದರೆ ಫಿನಾನ್ಷಿಯಲಿ ನಿಮಗೆ ಗ್ರೋತ್ ಜಾಸ್ತಿ ಸಿಗ್ತೈತಿ. ದಿನಕ್ಕೆ 21 ಸಲ ಅಂದರೆ 2 ಅವರ್ ತೊಗೊಳ್ತೈತಿ, 2 ತಾಸು ತೊಗೊಳ್ತೈತಿ. ಸೊ ಫಿನಾನ್ಷಿಯಲಿ ನೀವು ಚೇಂಜ್ ಆಗ್ತೀರಿ. ಹೇಳಬೇಕಂದ್ರೆ ಲೈಕ್ ಏನೋ ಒಂದು ಕೆಲಸ ಆಗ್ತಿರಲ್ಲ, ನೀವೇನೋ ಮಾಡ್ತಿದ್ರು, ಲೈಕ್ ನಿಮ್ಮ ಸುತ್ತಮುತ್ತ ದುಡ್ಡು ಬರ್ತಿರ್ತೈತಿ, ಬ್ಲಾಕೇಜ್ ಹೋಗ್ತೈತಿ, ಮನಿ ಬ್ಲಾಕೇಜ್ ರಿಮೂವ್ ಆಗ್ತದೆ. ಸೊ ಇದು ಎಷ್ಟು ಜನರಿಗೆ ಗೊತ್ತಿರಲ್ಲ, ಮನಿ ಬ್ಲಾಕೇಜ್ ಇರುತ್ತೆ ನಮಗೆ. ಎಷ್ಟು ಸರಿ ನಾವು ದುಡ್ಡನ್ನ
ದುಡ್ಡು ಬರ್ತಾ ಇಲ್ಲ ದುಡಿಮೆ ಇಲ್ಲ ಅಂತ ಅನ್ಕೊಂಡು ಕೂಡ್ತೀವಿ. ಹಾಗೆಲ್ಲ ಇರಲ್ಲ. ನಮ್ಮ ಗೊತ್ತಿಲ್ಲದೆ ನಾವು ಮನಿ ಬ್ಲಾಕೇಜ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ರಿಲೀಸ್ ಮಾಡ್ಕೋಬೇಕು. ನಮ್ಮ ಅವರಿಂದ ಮನಿ ಬ್ಲಾಕೇಜ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಮನಿ ಸ್ವಲ್ಪ ಬರೋದು ಕಡಿಮೆ ಆಗ್ತಿರ್ತೈತಿ. ಸೊ ನೀವು 21 ಟೈಮ್ಸ್ ಏನಾದರೂ ಹನುಮಾನ್ ಚಾಲೀಸ ಬೆಳಗ್ಗೆ ಅಥವಾ ಸಾಯಂಕಾಲ ಸೊ ಹೇಳಿದರೆ ಒಂದು 11 ಡೇಸ್ ಮಾಡ್ತಿರೋ 21 ಡೇಸ್ ಮಾಡ್ತಿರೋ ಗೊತ್ತಿಲ್ಲ, ಒಂದು 5 to 6 ಡೇಸ್ ಆದಮೇಲೆ ನೀವೇ ನೋಡಿ ರಿಸಲ್ಟ್ ಹೆಂಗೆ ಬರುತ್ತೆ. ಪರ್ಸ್ನಲಿ ಹೇಳ್ತೀನಿ, ನನಗೆ ಭಾಳ ನೀಡಿದ್ದಾಗೆಲ್ಲ ನಾನು ಇದನ್ನೇ ಹೇಳೋದು. ಯಾವಾಗಲೂ ನಾನು 21 ಟೈಮ್ಸ್ ಹೇಳೋಕ್ಕೇ ರೆಫರ್ ಮಾಡ್ತೀನಿ. ಬಿಕಾಸ್ ನನಗೆ ಅದು ಭಾಳ ರಿಸಲ್ಟ್ ಸಿಕ್ಕಿದೆ. ಆಮೇಲೆ ಇಲ್ಲ ನಂಗೆ ಆಗಲ್ಲ ಅಂದರೆ 11 ಟೈಮ್ಸ್ ಹೇಳಿ, 1 hour ತೊಗೊಳುತ್ತೆ. 11 ಟೈಮ್ಸಿಗೆ 1 hour ಬೇಕೇ ಬೇಕು. ಸೊ 1 hour ಹೇಳಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್. ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ವೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಪೀಸ್ ಆಫ್ ಮೈಂಡ್ ಚೆನ್ನಾಗಿರುತ್ತೆ, ಮೈಂಡ್ ಫುಲ್ ಸ್ಟ್ರೆಸ್ಸಲ್ಲಿ ಎಲ್ಲ ಹೊರಗೆ ಬರ್ತೀರಿ. ಆಮೇಲೆ ನಿಮ್ಮ ಸರೌಂಡಿಂಗ್ ಜನನೂ ಚೆನ್ನಾಗಿ ನಿಮಗೆ ಅಟ್ರಾಕ್ಟ್ ಆಗ್ತಾರೆ. ನೆಕ್ಸ್ಟ್ ನಿಮ್ಮ ಅವರ ಕ್ಲೆನ್ಸ್ ಆಗ್ತದೆ. ಅವರ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಯೂಶ್ವಲಿ ಇದು ಅವರ ಇಂಪಾರ್ಟೆಂಟ್. ನಿಮಗೆ ಒಂಥರ ಮೊಬೈಲ್ಗೆ ಒಳ್ಳೆ ಕವರ್ ಹಾಕ್ದಂಗೆ ನೀವು. ಈಗ ನಾವು ತಗೊಳ್ಳೋ ಒಂದು ಐಫೋನ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತೀವಿ ಅಂದರೆ ನಮ್ಮ ದೇಹನೂ ಎಷ್ಟು ಕೋಟಿ ಬೆಲೆ ಬಾಳೋ ದೇಹ ಇದು ನಮ್ಮದು. ಸೊ ಇದನ್ನು ನಾವು ಹೆಂಗೆಂಗೋ ಯಾರ್ಯಾರು ಕೆಟ್ಟ ಜನರ ಜೊತೆ ಎಲ್ಲ ಅಡ್ಡಾಡಿ, ಯಾರ್ಯಾರ ಜೊತೆ ಮಾತಾಡಿ, ಏನೇನು ಟಾಪಿಕ್ ಮಾತಾಡಿ, ಸೊ ಹೆಂಗೆ ಅದನ್ನು ನಮ್ಮ ದೇಹನ ಡ್ಯಾಮೇಜ್ ಮಾಡ್ಕೊಂಡು, ಈಗ ನಾವು ಐಫೋನ್ 17 ತೊಗೊಂಡಿದ್ದೀವಿ ಅಂದ್ಕೊಳ್ರಿ, ಅದಕ್ಕೊಂದು ನಾವು 1000 ರೂಪೀಸ್ ಖರ್ಚು ಮಾಡಿ ಬ್ಯಾಕ್ ಕವರ್ ಹಾಕೋತೀವಿ, ಒಂದು 500 ಖರ್ಚು ಮಾಡಿ ಗ್ಲಾಸ್ ಹಾಕೋತೀವಿ. ಅಷ್ಟು 1 ಲಕ್ಷ ಫೋನಿಗೆ ಅಷ್ಟೊಂದು ಕೇರ್ ಮಾಡ್ತೇವೆ ಅಂದರೆ ಇದು ನಮ್ಮ ದೇಹ, ಇದು ಗಾಡ್ ಗಿಫ್ಟ್, ನ್ಯಾಚುರಲ್. ಸೊ ಇದಕ್ಕೆ ನಾವು ಇನ್ನೂ ಕೇರ್ ಮಾಡಬೇಕು. ಅವರ ಈಸ್ ಇಂಪಾರ್ಟೆಂಟ್. ನಾನು ತಿಳಿದ ಪ್ರಕಾರ ನಿಮ್ಮ ಬಾಡಿ ಅವರ ಚೆನ್ನಾಗಿಟ್ಕೊಳ್ಳಿ, ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲನೂ ಫಾಸ್ಟ್ ಆಗ್ತಾ ಹೋಗ್ತದೆ. ಇದು ಮಾತ್ರ ಸತ್ಯ. ಸೊ ಹನುಮಾನ್ ಚಾಲೀಸ ಹೇಳೋದ್ರಿಂದ ನಿಮ್ದು ಅವರ ಆಟೋಮೆಟಿಕ್ ಕ್ಲೆನ್ಸ್ ಆಗ್ತದೆ.